ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ವ್ಯಕ್ತಿ ಮೇಲೆ, ನಿಮ್ಮ ವ್ಯಕ್ತಿಗೆ ಏನ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅಂತ ಚೆಕ್ ಮಾಡೋಣ ಮ್ಯೂಚುವಲಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರಿಗೆ ಅವರ ಪರ್ಸನ್ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ಅವರ ಪರ್ಸನ್ಗೆ ಇವ್ರ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ಫಸ್ಟಿಗೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಮೇಲೆ ಏನಿದೆ ಅಂತಂದ್ರೆ, ನೀವು ತುಂಬಾ ಸಲ ಅವ್ರ ಮೇಲೆ ಆರೋಗೆಂಟ್ ಆಗಿ ಬಿಹೇವ್ ಮಾಡಿದೀರಾ ಇಲ್ಲಿ. ಬಿಕಾಸ್ ನಿಮಗೆ ಅನ್ನೆಸೆಸರಿ ಡೌಟ್ಗಳಿದೆ ನಿಮ್ಮ ವ್ಯಕ್ತಿ ಮೇಲೆ, ಅಥವಾ ಯಾರ ಜೊತೆಲಾದ್ರೂ ಮಾತಾಡ್ತಾ ಇದಾರ, ಚಾಟಿಂಗ್ ನಲ್ಲಿ ಇದಾರ, ಏನು ಅನ್ನೋದು ಈ ವಿಚಾರ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ದಿರಾನೆ ನಿಮ್ಮ ವ್ಯಕ್ತಿ ಮೇಲೆ ನೀವು ತುಂಬಾ ಆರೋಗೆಂಟ್ ಆಗಿ ಬಿಹೇವ್ ಮಾಡಿರೋದಿರ್ಬೋದು, ಜಗಳ ಮಾಡಿರೋದಿರ್ಬೋದು. ಸೊ ಕಂಪ್ಲೀಟ್ ಈಗ ನೀವ್ ಹೇಗಾಗಿದ್ದೀರಾ ಅಂತಂದ್ರೆ, ನೀವು ಪಾಸ್ಟ್ ಪರ್ಸನ್ ಅಲ್ಲ, ಈಗ ಕಂಪ್ಲೀಟ್ ನೀವು ಚೇಂಜ್ ಆಗಿದ್ದೀರಾ ನಿಮ್ಮ ವ್ಯಕ್ತಿ ವಿಚಾರದಲ್ಲಿ. ಬಿಕಾಸ್ ಏನಂತಂದ್ರೆ, ಮುಂಚೆ ಎಲ್ಲ ನಿಮಗ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ನೀವು ಈ ಪರ್ಸನ್ ಮೇಲೆ ತುಂಬಾನೇ ನಂಬಿಕೆ ಇರ್ತಿತ್ತು. ಸೊ ನೀವೇ ಎವ್ರಿ ಟೈಮ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಒಂದ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದು, ಎಂಡ್ ಆದಾಗೆಲ್ಲಾನು ಈ ರೀತಿ ಮಾಡ್ತಿದ್ರಿ. ಬಟ್ ನೀವ್ ಈಗ ಹೇಗಾಗಿದ್ದೀರಾ ಅಂತಂದ್ರೆ, ನಿಮ್ಮ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಅವ್ರು ಯಾವಾಗ ಆಕ್ಷನ್ಸ್ ತಗೊಳ್ತಾರೆ. ಪ್ರಾಪರ್ ಆಗಿ ನಿಮ್ಗೆ ಥರ್ಡ್ ಪಾರ್ಟಿ ಬಗ್ಗೆ ಏನು ಗೊತ್ತೇ ಇಲ್ಲ ಇಲ್ಲಿ, ಬಟ್ ಸ್ಟಿಲ್ ನಿಮ್ಗೆ ಡೌಟ್ ಅನ್ನೋದಿದೆ. ಓಕೆನಾ. ಸೊ ಈ ತರ ಎಲ್ಲ ಬಿಹೇವಿಯರ್ ಅಲ್ಲಿ ನಿಮ್ಮ ಪರ್ಸನ್ ಕಂಪ್ಲೀಟ್ ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ನಿಮ್ದು ಅರ್ಥನೇ ಆಗ್ತಾ ಇದೆ. ಇವನ್ ಅವರು ವೇಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನೋ ವಿಚಾರದಲ್ಲಿ. ಅವ್ರಿಗೆ ಅನ್ಸುತ್ತೆ, ಹೌದಾ ನಾನು ಸಮ್ಟೈಮ್ಸ್ ಏನಾದ್ರು ನಾನೇ ಮೋಸ ಮಾಡ್ತಾ ಇದ್ದೀನ, ಇಲ್ಲ ಆಕ್ಚುಲ್ ಆಗಿ ನಿಮಗ್ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ. ಕೆಲವರು, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಏನಂತಂದ್ರೆ ಇಮ್ಮೆಚೂರ್ ಅನ್ನೋದಿರುತ್ತೆ, ಒಂದ್ ಪೊಸೆಸಿವ್ನೆಸ್ ಇರುತ್ತೆ. ಈಗ ನಾರ್ಮಲ್ ಆಗಿ ಯಾರ ಜೊತೆಲೋ ಹಾಯ್ ಬಾಯ್ ಅಂತಂದ್ರು ಅಲ್ಲಿ ಏನು ಅವ್ರಿಬ್ರ ಮಧ್ಯದಲ್ಲಿ ಇಲ್ಲ ಅಂತಂದ್ರು ಡೌಟ್ ತಂದ್ಬಿಡ್ತೀರಾ. ಅದು ನೋಡಿ ತುಂಬಾ ಡೇಂಜರ್. ಅದು ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂತಂದ್ರೆ ನೀವು ಆ ರೀತಿ ಥಿಂಕ್ ಮಾಡೋದು, ಆ ರೀತಿ ಪೊಸೆಸಿವ್ ಅನ್ನೋದು ತೋರ್ಸ್ಕೊಂಡಾಗ ಏನಾಗುತ್ತೆ, ನಿಮ್ಮ ಲೈಫಿಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಡೆಯುತ್ತೆ. ಆಗ ನಿಮ್ಮ ಪರ್ಸನ್ ಲೈಫಿಗೆ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಅನ್ನೋದು ಬರ್ತಾರೆ, ಇವ್ರು ಥರ್ಡ್ ಪಾರ್ಟಿ ಕಡೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಸೊ ಆ ರೀತಿ ಫೇಸ್ ಮಾಡೋ ಬದಲು ಈಗ ನೀವು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಮಾಡ್ತಾ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಥರ್ಡ್ ಪಾರ್ಟಿ ಬರೋದಿಲ್ಲ. ಓಕೆನಾ. ಸೊ ಇಲ್ಲಿ ನೀವು ಇಷ್ಟು ಕನ್ಫ್ಯೂಷನ್ಸ್ ಅಲ್ಲಿ ಇರೋದ್ರಿಂದ ಈ ವ್ಯಕ್ತಿನೂ ಇಲ್ಲಿ ತುಂಬಾ ಗೊಂದಲದಲ್ಲಿದ್ದಾರೆ. ಹೇಗ್ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಬೇಕು, ಹೇಗ್ ನಿಮ್ಮನ್ನ ಅಪ್ರೋಚ್ ಮಾಡಿ ಒಪ್ಪಿಸ್ಬೇಕು ಕರೆಕ್ಟ್ ಆಗಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈವನ್ ಈ ವಿಚಾರ ಹೋಗಿ ಅವರ ಕೆರಿಯರ್ ಮೇಲೂ ಎಫೆಕ್ಟ್ ಆಗ್ತಾ ಇದೆ. ಇದು ಅನ್ನಿಸ್ತಾ ಇದೆ ಅವರಿಗೆ, ಈಗ ಫೈನಾನ್ಷಿಯಲಿ ಏನು ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ನೀವು ಈ ರೀತಿ ಡಿಸ್ಟರ್ಬ್ ಆಗಿರೋದ್ರಿಂದ ಫೈನಾನ್ಷಿಯಲಿ ಏನು ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಓಕೆನಾ. ಬಟ್ ಇಲ್ಲಿ ನಿಮಗೆ ಇದನ್ನ ಮೈಂಡ್ ಇಂದ ತೆಗಿಯೋದಿಕ್ ಆಗ್ತಾ ಇಲ್ಲ, ಬಿಕಾಸ್ ಅದು ಇಮ್ಮೆಚೂರ್ ಬಿಹೇವಿಯರ್ ಅದು. ಓಕೆನಾ. ಈ ರೀತಿ ನೀವು ಮೈಂಡ್ ಅಲ್ಲಿ ಹಾಕೊಂಡು ಅವ್ರ ಮೇಲೆ ಕಿರ್ಚಾಡೋದು, ಎಗರ್ಲಾಡೋದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಇವರು ಡಿಸ್ಟರ್ಬ್ ಆಗೋಗ್ತಾರೆ, ಅವ್ರ ಕೆರಿಯರು ಸರಿಯಾಗಿ ಏನು ನಡೆಯೋದಿಲ್ಲ. ಕಂಪ್ಲೀಟ್ ನೀವಿಬ್ರು ಇಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ, ಒಬ್ರಿಂದ ಒಬ್ರು ಕಂಪ್ಲೀಟ್ ಡಿಸ್ಟರ್ಬ್ ಆಗಿದ್ದೀರಾ. ಮೇಜರ್ ಪ್ರಾಬ್ಲಮ್ ಇಲ್ಲಿ ಕಾಣ್ತಾ ಇರೋದು. ಈಗ್ಲೂ ನೀವು ಕೂತು ಪ್ರಾಪರ್ ಕಮ್ಯುನಿಕೇಶನ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಸಾರ್ಟ್ ಔಟ್ ಆಗುತ್ತೆ. ಓಕೆನಾ. ಈಗ ನೀವು ಸಿಗ್ತೀರಾ, ಆ ಪರ್ಸನ್ ಸಿಗ್ತಾರೆ, ಆಗೆಲ್ಲ ಪಾಸ್ಟ್ ಬಗ್ಗೆನೆ ಮಾತಾಡೋದಾಗುತ್ತೆ, ಅಥವಾ ಯಾವ್ದೋ ಪರ್ಸನ್ ಬಗ್ಗೆನೆ ಮಾತಾಡೋದಾಗುತ್ತೆ. ನಿಮ್ಮಿಬ್ರ ಬಗ್ಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆನೇ ನೀವು ಮಾತಾಡ್ತಾ ಇಲ್ಲ ಇಲ್ಲಿ.
ಓಕೆನಾ. ಈಗ ನಿಮ್ ವ್ಯಕ್ತಿಗೆ ಅನ್ಸುತ್ತೆ ಇದನ್ನ ಗ್ರೋತ್ ಮಾಡ್ಬೇಕು, ಈ ರಿಲೇಶನ್ಶಿಪ್ ನ ಚೆನ್ನಾಗಿ ತಗೊಂಡ್ ಹೋಗ್ಬೇಕು, ಮ್ಯಾರೇಜ್ ಆಗ್ಬೇಕು, ಈ ರೀತಿ ಎಲ್ಲ ಅನ್ಸುತ್ತೆ. ಬಟ್ ಈ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಆ ಪರ್ಸನ್ಗೆ ನಡುವೆ ಆತರ ಥಿಂಕಿಂಗೇ ಬರ್ತಾ ಇಲ್ಲ. ನೆಕ್ಸ್ಟ್ ಏನಾಗುತ್ತಪ್ಪ ಅನ್ನೋದೇ ಬರ್ತಾ ಇದೆ ಅವ್ರಿಗೆ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ಸ್ಟಕ್ ಆಗ್ಬಿಟ್ಟಿದ್ದೀರಾ, ಈ ತರ ಎನರ್ಜಿನಲ್ಲಿ ನೀವು ಸ್ಟಕ್ ಆಗಿದ್ದೀರಾ. ಸೊ ಇಲ್ಲಿ ಆ ನಿಮ್ಮ ಪರ್ಸನ್ಗೆ ಇಲ್ಲಿ ಡೌಟ್ಸ್ ಅನ್ನೋದು ಬರ್ತಾ ಇದೆ. ಓಕೆನಾ. ಕಾಂಟ್ಯಾಕ್ಟ್ ಮಾಡ್ತಾರೆ, ಟೈಮ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ನಿಮ್ಮ ಡಾಮಿನೇಟಿಂಗ್, ಓವರ್ ಡಾಮಿನೇಟಿಂಗ್ ನ ಅವ್ರು ತಗೊಳೋದಿಕ್ ಆಗ್ತಾ ಇಲ್ಲ ಇಲ್ಲಿ. ಸೊ ಕಂಪ್ಲೀಟ್ ಇಲ್ಲಿ ನೋಡೋದಾದ್ರೆ ಸಮ್ ಮಿಸ್ಟೇಕ್ಸ್ ಅನ್ನೋದು ನಿಮ್ ಕಡೆಯಿಂದ ನಡೀತಾ ಇದೆ. ಓಕೆನಾ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ನಿಮ್ಮ ವ್ಯಕ್ತಿಗೆ ಗೊತ್ತೇ ಆಗ್ತಾ ಇಲ್ಲ ನೆಕ್ಸ್ಟ್ ಏನ್ ಬರುತ್ತಪ್ಪ ಅನ್ನೋ. ಅಟ್ಲೀಸ್ಟ್ ಅವ್ರು ಪ್ರಿಪೇರ್ ಆಗಿರ್ಬೋದಲ್ವಾ. ಈಗ ಏನೋ ನೀವ್ ಈ ರೀತಿ ಕೇಳ್ತೀರಾ ಅಂತಂದಾಗ ಅವ್ರು ಅದನ್ನ ಹೇಳ್ಬೋದು, ಅದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಅವ್ರಿಗೆ ಎಲ್ಲೂ ಒಂದು ಕ್ಲೂ ಸಿಗ್ತಾ ಇಲ್ಲ, ನೀವ್ ಏನ್ ಮಾಡ್ತಾ ಇದ್ದೀರಾ, ಏನಾಗಿದೆ ಅನ್ನೋದೇನು ಕ್ಲೂ ಸಿಗ್ತಾ ಇಲ್ಲ. ಸೊ ಸಡನ್ ಸಿಚುವೇಶನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಸೊ ಡೆಫಿನೆಟ್ಲಿ ಅದು ನಿಮ್ಮಿಂದಾನೇ ನಡೀತಾ ಇರೋದು. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಆ ಪರ್ಸನ್ಗೆ ಕಂಪ್ಲೀಟ್ ಡೌಟ್ ಬರ್ತಾ ಇದೆ ಇಲ್ಲಿ. ಇದೇನಾಗುತ್ತೆ, ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ. ಈವನ್ ಆ ವ್ಯಕ್ತಿ ನಿಮ್ಮನ್ನ ಈ ನಡುವೆ ಸ್ವಲ್ಪ ಇಗ್ನೋರ್ ಸಹ ಮಾಡ್ತಾ ಇರ್ಬೋದು, ಬಿಕಾಸ್ ಆಫ್ ಅವರಿಗೆ ಭಯ. ಈಗ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಭಯ ಆ ವ್ಯಕ್ತಿಗೆ, ಬಿಕಾಸ್ ನಿಮ್ಮ ಬಿಹೇವಿಯರ್ ಆ ರೀತಿ ಇದೆ. ಅಂಡ್ ತುಂಬಾ ಈಗೋಯಿಸ್ಟಿಕ್ ಸಹ ಆಗಿದ್ದಾರೆ ಈ ನಡುವೆ. ಬಿಕಾಸ್ ಏನಂತಂದ್ರೆ ಸುಮ್ನೆ ಅಪವಾದ ತಗೊಳೋದಿಕ್ಕೆ ಅವ್ರು ರೆಡಿ ಇಲ್ಲ. ನಿಮಗೆ ಅವರು ಹೇಳಿದ್ರು ನೀವು ಕೇಳೋದಕ್ಕೆ ರೆಡಿ ಇಲ್ಲ. ಸಮಥಿಂಗ್ ಹೆಂಗೋ ಹಿಂಗೆ ಸುತ್ತಿ ನೀವು ಏನಾದ್ರೂ ಒಂದು ಕೇಳ್ತಾನೆ ಇದ್ದೀರಾ. ಅಂಡ್ ಅಟ್ಲೀಸ್ಟ್ ಏನೋ ತಪ್ಪು ಆಗೋಗಿದ್ರು ನಿಮ್ಗೆ ಆ ಪರ್ಸನ್ ಬೇಕು ಅಂತಾನೆ ನೀವ್ ಒಂದ್ ಚಾನ್ಸ್ ಕೊಡ್ಬೋದು. ಓಕೆನಾ. ಬಟ್ ನೀವ್ ಚಾನ್ಸ್ ಕೊಡೋದಕ್ಕೂ ರೆಡಿ ಇಲ್ಲ, ಆ ಪರ್ಸನ್ ನ ಬಿಡೋದಕ್ಕೂ ರೆಡಿ ಇಲ್ಲ. ಈ ರೀತಿ ಆಗಿದೆ ಕಂಪ್ಲೀಟ್ ಸಿಚುವೇಶನ್ ಅನ್ನೋದು. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗೆ ಟೈಮ್ ಕೊಡೋದಕ್ ಬರ್ತಾ ಇದಾರೆ ಆ ಪರ್ಸನ್, ನಿಮಗೂ ಇಷ್ಟ ಇದೆ. ಬಟ್ ಯಾವ್ದೋ ಒಂದು ಟಾಪಿಕ್ ನ ತಗೊಂಡು ಅದನ್ನ ಗ್ರಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು. ಅವರು ಕೆಲವು ಸಲ ಹೇಗಾಗಿದ್ದಾರೆ ಅಂತಂದ್ರೆ, ಈಗ ಅವರು ಮಾತಾಡ್ತಿರೋದೇ ಕಮ್ಮಿ ಆಗ್ಬಿಟ್ಟಿದೆ. ಬಿಕಾಸ್ ಓಪನ್ ಅಪ್ ಆಗ್ತಾ ಇಲ್ಲ. ಅದು ನಿಮ್ಗೆ ಏನನ್ಸುತ್ತೆ, ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ ಅಂತ ನಿಮಗ್ ಅನ್ನಿಸ್ತಾ ಇದೆ. ಓಕೆನಾ. ಸೊ ಹೀಗಿದ್ದಾಗ ಕಂಪ್ಲೀಟ್ ಇದು ಹಾರ್ಟ್ ಬ್ರೇಕ್ ಅನ್ನೋದು ತೋರಿಸ್ತಾ ಇದೆ. ನಿಮ್ಮ ಫೀಲಿಂಗ್ಸ್ ಡಿಫ್ರೆಂಟ್ ಆಗಿದೆ, ನೀವು ನಡ್ಕೊಳ್ಳೋದ್ರ ಮೇಲೆ ಅವ್ರ ಫೀಲಿಂಗ್ಸ್ ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಇದೆಲ್ಲ ಒಂದಿನ ಸರಿ ಹೋಗುತ್ತೆ, ಯಾವಾಗ ನೀವು ಆಕ್ಷನ್ ನ ತಗೊಂಡ್ರೆ. ಥರ್ಡ್ ಪಾರ್ಟಿ ಅನ್ನೋದು ಮೈಂಡ್ ಇಂದ ತೆಗ್ದಾಕಿ ಅವ್ರನ್ನ ಜಡ್ಜ್ಮೆಂಟ್ ಮಾಡೋದನ್ನ ಬಿಟ್ಟು ಕೂತು ಒಂದು ಪ್ರಾಪರ್ ಕಮ್ಯುನಿಕೇಶನ್ ಮಾಡಿದ್ರಿ ಅಂತಂದ್ರೆ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಇದು ಒಂದಲ್ಲ ಒಂದ್ ರೀತಿಲಿ ಆಪ್ಷನ್ಸ್ ಅನ್ನೋದು ಉಟ್ಕೊಳ್ತಾ ಹೋಗ್ತಾನೆ ಇರುತ್ತೆ. ಇಲ್ಲಿ ಯಾರು ಜೆನ್ಯೂನ್ ಆಗೋದಿಕ್ ಆಗದೇ ಇಲ್ಲ ಅಲ್ಲಿ. ಜೆನ್ಯೂನ್ ಬೇಡ, ಅಟ್ಲೀಸ್ಟ್ ಓಪನ್ ಅಪ್ ಆಗೋದಕ್ಕೂ ಆಗೋದಿಲ್ಲ ಇಲ್ಲಿ. ಓಕೆನಾ. ಬಿಕಾಸ್ ಅಟ್ಲೀಸ್ಟ್ ನೀವು ಪ್ರಾಕ್ಟಿಕಲ್ ಆಗಿ ನೋಡಿ, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಸಲ ಹೇಳಿರ್ಬೋದು ಈ ಡಿಸ್ಟರ್ಬೆನ್ಸ್ ಬೇಡ ನಮ್ಮಿಬ್ರಿಗೂ, ಅಟ್ಲೀಸ್ಟ್ ಪ್ರಾಕ್ಟಿಕಲ್ ಆಗಿ ನೀವು ನೋಡಿ ಅಂತ ನಿಮ್ಗೆ ಹೇಳಿರ್ಬೋದು. ಬಟ್ ನಿಮ್ಮ ಥಾಟ್ಸ್ ಏನಂತಂದ್ರೆ, ಈಗ ಏನೋ ಒಂದು ಕಮ್ಯುನಿಕೇಶನ್ ನಡೆದಾಗ ಯೋಚನೆ ಮಾಡ್ತೀರಾ, ಇನ್ ನೆಕ್ಸ್ಟ್ ಸೆಕೆಂಡ್ಸ್ ಅಲ್ಲಿ ನೀವು ಅದನ್ನ ಮರ್ತು ಮತ್ತೆ ನೀವು ಡಾಮಿನೇಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಹಾರ್ಟ್ ಬ್ರೇಕ್ ಅನ್ನೋದಿದೆ, ಇಬ್ರಿಗೂ ಕಂಪ್ಲೀಟ್ ಆಗಿ ಹಾರ್ಟ್ ಬ್ರೇಕ್ ಅನ್ನೋದಿದೆ. ಬಿಕಾಸ್ ಇಲ್ಲಿ ಈಗ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ ರೆಡಿ ಇದ್ರೆ, ಆಪೋಸಿಟ್ ಪರ್ಸನ್ ಆಗಿರೋರು ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಎಲ್ಲೂ ಸ್ಟ್ರಾಂಗ್ ಥರ್ಡ್ ಪಾರ್ಟಿ ಎನರ್ಜಿ ಕಾಣ್ತಾ ಇಲ್ಲ ಇಲ್ಲಿ. ಸೊ ಯಾರ್ದೋ ಜೊತೆ ಒಂದ್ ಮಾತುಕತೆ ಈ ರೀತಿ ನಡೆದಿರೋದ್ರಿಂದಾನೇ ನಿಮಗೆ ಅನ್ನಿಸ್ತಾ ಇರೋದು. ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಗೈಡೆನ್ಸ್ ನಿಮ್ಗೆನೆ.
ಆದಷ್ಟು ಏನ್ ಸ್ಟಕ್ ಆಗಿದಿರಲ್ಲ ಈ ಡಾಮಿನೇಟಿಂಗ್ ಅಲ್ಲಿ, ಡೌಟ್ ಪಡೋದ್ರಲ್ಲಿ, ಜಸ್ಟಿಸ್ ಇದ್ ಮಾಡೋದ್ರಲ್ಲಿ, ಸೊ ಡೆಫಿನೆಟ್ ನೀವು ಇದನ್ನ ಸ್ಟಾಪ್ ಮಾಡಿ ಒಂದು ಬ್ಯಾಲೆನ್ಸ್ ತಗೊಂಡ್ ಬನ್ನಿ. ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಿಮಿಗೂ ಈ ಟೆನ್ಷನ್ ಬೇಡ, ಅವರಿಗೂ ಈ ಟೆನ್ಷನ್ ಬೇಡ. ಓಕೆನಾ? ಬ್ಯಾಲೆನ್ಸ್ ಬರ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿ ಇದೆ. ಸೊ ಬ್ಯಾಲೆನ್ಸ್ ಅನ್ನೋದು ಆ ಕಡೆ ಪರ್ಸನ್ ಇಂದ ಎಫರ್ಟ್ಸ್ ಹಾಕಿದ ತಕ್ಷಣ ಬರಲ್ಲ. ಅವ್ರ ಎಫರ್ಟ್ಸ್ ಹಾಕಿದ ತಕ್ಕನಂಗೆ ನೀವು ಎಫರ್ಟ್ಸ್ ಹಾಕಿದ್ರೇನೆ ಇಲ್ಲಿ ಕಂಪ್ಲೀಟ್ ಒಂದ್ ಬ್ಯಾಲೆನ್ಸ್ ಅನ್ನೋದು ಆಗೋದು. ಓಕೆನಾ? ನೀವು ಸ್ಟಕ್ ಆಗ್ಬಿಟ್ಟು ಅವರಿಗೇನೆ ನೀವು ಎಫರ್ಟ್ಸ್ ಹಾಕಿ ಅವರಿಗೇನೆ ನೀವು ಬ್ಯಾಲೆನ್ಸ್ ಮಾಡಿ ಅಂತಂದ್ರೆ ಕಂಪ್ಲೀಟ್ಲಿ ಆಗೋದಿಲ್ಲ. ಸೊ ನೀವು ಅವ್ರನ್ನ ಓವರ್ ಆಗಿ ಟ್ರಿಗರ್ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆನಾ? ಅಂಡ್ ಡೆಫಿನೆಟ್ಲಿ ನಿಮ್ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗುತ್ತೆ, ಸಪೋಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಅಥವಾ ಆನ್ ಅಂಡ್ ಆಫ್ ಇದ್ರೂ ಸಹ ಕಾಂಟ್ಯಾಕ್ಟ್ ಆಗುತ್ತೆ. ಈ ಕಮ್ಯುನಿಕೇಶನ್ ಡೆಫಿನೆಟ್ಲಿ ಸರಿ ಹೋಗುತ್ತೆ. ನೀವು ಟೈಮ್ ಅನ್ನೋದನ್ನ ಕೊಡಿ. ಅಲ್ಲಿ ನಿಮ್ ಥಿಂಕಿಂಗ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೊಳ್ಳಿ ಅಂಡ್ ನೀವು ಕಂಪ್ಲೀಟ್ ಚೇಂಜ್ ಆಗಿ ಇಲ್ಲಿ ಪಾಸಿಟಿವ್ ವೇನಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. Thank you guys. Bye.